ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೋಡಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕರೀತಾ ಇದ್ದಾರೆ. ಅದರಿಂದ ಹೆಲ್ಪ್ ಎ ಚೈಲ್ಡ್ ಸ್ಕಾಲರ್ಶಿಪ್ಪು 2025-26ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಗೆ ಅರ್ಜಿನ ಯಾವ ಥರ ಸಲ್ಲಿಸಬೇಕು, ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಮತ್ತು ಏನೇನು ಕಂಡೀಷನ್ಸು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಹೆಲ್ಪ್ ಎ ಚೈಲ್ಡ್ ಸ್ಕಾಲರ್ಶಿಪ್ ಏನಿದೆ ಅಲ್ಲ, ಇದು ಹೊಸದಾಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಆಗಿದ್ದು, ಈ ಸ್ಕಾಲರ್ಶಿಪ್ಗೆ ಯಾರ್ಯಾರು ಅರ್ಜಿ ಸಲ್ಲಿಸಬೇಕು, ಏನೇನು ಕಂಡೀಷನ್ಸ್ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಹೆಲ್ಪ್ ಎ ಚೈಲ್ಡ್ ಸ್ಕಾಲರ್ಶಿಪ್ನ ಈಗ ಆಲ್ರೆಡಿ ಏನಪ್ಪ ಅಂದರೆ ಸ್ಟಾರ್ಟ್ ಮಾಡಿ ಭಾಳ ವರ್ಷಗಳಾಗಿದೆ ಮತ್ತು ಅದ್ರ ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ ಕೂಡ ನೀವು ಹಾಕ್ಬೋದಾಗಿದೆ. ಆನ್ಲೈನ್ ಅಪ್ಲಿಕೇಶನ್ ಯಾವ ಸ್ಟೇಟ್ ಅನ್ನೋದು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಇಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ವಿದ್ಯಾರ್ಥಿಗಳಿಗೆ ಇದು ಮೊದಲನೇದಾಗಿ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಕರ್ನಾಟಕ ಇದ್ದರೆ ಕರ್ನಾಟಕ ಸೆಲೆಕ್ಟ್ ಮಾಡಬೇಕು, ಮಹಾರಾಷ್ಟ್ರ ಇದ್ದರೆ ಮಹಾರಾಷ್ಟ್ರ ಸೆಲೆಕ್ಟ್ ಮಾಡಬೇಕು ಮತ್ತು ಅದರಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಾ ಹೋಗ್ತಾರೆ. ಏನೇನು ಇನ್ಸ್ಟ್ರಕ್ಷನ್ಸ್ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಹೆಲ್ಪ್ ಎ ಚೈಲ್ಡ್ ಸ್ಕಾಲರ್ಶಿಪ್ ಏನಿದೆಯಲ್ಲ, ಇದನ್ನು ಯಾರು ಸ್ಟಾರ್ಟ್ ಮಾಡಿದ್ದಾರೆ, ಏನು ಮತ್ತು ಅದ್ರ ಜೊತೆಗೆ ಏನೇನು ಕಂಡೀಷನ್ಸ್ ಅದ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೆಲ್ಪ್ ಎ ಚೈಲ್ಡ್ ಸ್ಕಾಲರ್ಶಿಪ್ ಏನಿದೆ ಸಮೀರ್ವಾಡಿ ಶುಗರ್ ಫ್ಯಾಕ್ಟ್ರಿ ಅವರ ವತಿಯಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದು. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಹೆಲ್ಪ್ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂಥ ಸ್ಕಾಲರ್ಶಿಪ್ಪು ಸೋಮಯ್ಯ ಸಕ್ಕರೆ ಕಾರ್ಖಾನೆ ಗೋದಾವರಿ ಬಯೋ ರಿಫರೆನ್ಸ್ ನಿಮ್ಮಂತೆ ಸಮೀರ್ವಾಡಿ ಇವ್ರ ಕಡೆಯಿಂದ SSLC PUC ಡಿಗ್ರಿ ಮುಗಿಸಿರ್ತಕ್ಕ ಮತ್ತು ಇತರೆ ಡಿಪ್ಲೊಮಾ ಪದವಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿ ಮತ್ತು ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಹೆಲ್ಪ್ ಮಾಡೋಕ್ಕೋಸ್ಕರ ಹೆಲ್ಪ್ ಎ ಚೈಲ್ಡ್ ಯೋಜನೆ ಮೂಲಕ ಶಿಷ್ಯವೇತನವನ್ನು ಕೂಡ ಪೂರೈಸ್ತಾ ಇದ್ದಾರೆ. 25-26ನೇ ಸಾಲಿನಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಯೋಜನೆ ಲಾಭ ಪಡೆಯ ಬಯಸುವ ವಿದ್ಯಾರ್ಥಿಗಳು 5/7/2025 ಅರ್ಜಿನ ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡಬೇಕು. ಜುಲೈ 5, 2025 ಆರ್ಥಿಕವಾಗಿ ತುಂಬ ಹಿಂದುಳಿದಿರಬೇಕು. ಕಂಡೀಷನ್ಸ್ ನೋಡ್ತಾ ಹೋದರೆ ಅಂದರೆ 2025 ವಾರ್ಷಿಕ ಪರೀಕ್ಷೆಯಲ್ಲಿ 70% ಜಾಸ್ತಿ ಅಂಕ ಪಡ್ಕೊಂಡಿರಬೇಕಾಗುತ್ತೆ. 2025ನೇ ಸಾಲಿನ ಶಿಕ್ಷಣ ತಮ್ಮ ಕಾರ್ಯಕ್ಷೇತ್ರದಲ್ಲಿ ವೃತ್ತಿಪರ ಕೋರ್ಸ್ಗಳನ್ನು ಹೊರತುಪಡಿಸಿ ಮುಂದುವರಿಬೇಕು ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ದ್ವಿತೀಯ PUC ಅಂಕಗಳೊಂದಿಗೆ ನೀಟ್ CET ರ್ಯಾಂಕನ್ನು ಕೂಡ ಪರಿಗಣನೆ ಮಾಡಿ ನಿಮಗೆ ಸ್ಕಾಲರ್ಶಿಪ್ ಕೂಡ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ನೀಟ್ ಮತ್ತು CET ರ್ಯಾಂಕ್ ಇದ್ದರೆ, ನೀಟ್ ರ್ಯಾಂಕ್ ಫಾರ್ MBBS ಸ್ಟೂಡೆಂಟ್ಸ್ ಇದ್ದರೆ BHMS BAMS BDS ಇದ್ದರೆ ಫಸ್ಟ್ ಪ್ರಿಫರೆನ್ಸ್ 50,000 ಒಳಗಡೆ ಇರಬೇಕು, ಸೆಕೆಂಡ್ ಪ್ರಿಫರೆನ್ಸ್ 75,000, ಮೂರನೇ ಪ್ರಿಫರೆನ್ಸು 1 ಲಕ್ಷ ಒಳಗಡೆ ರ್ಯಾಂಕ್ ಇರಬೇಕಾಗುತ್ತೆ ಫ್ರೆಂಡ್ಸ್. ಅದೇ BSc ಅಗ್ರಿಕಲ್ಚರ್ ನರ್ಸಿಂಗ್ B.Pharm CET ರ್ಯಾಂಕ್ ಇದ್ದರೆ 25,000 ಒಳಗಡೆ ಫಸ್ಟ್ ಪ್ರಿಫರೆನ್ಸು, ಸೆಕೆಂಡ್ 40,000, ಮೂರನೇದು 50,000 ಒಳಗಡೆ ಇರಬೇಕಾಗುತ್ತೆ. CET ರ್ಯಾಂಕ್ ಫಾರ್ B ಆಫ್ಟರ್ ಡಿಪ್ಲೊಮಾ ಅಂದರೆ ಲ್ಯಾಟರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮಾ CET ರ್ಯಾಂಕ್ನಲ್ಲಿ ಫಸ್ಟ್ ಪ್ರಿಫರೆನ್ಸ್ 1,000 ಒಳಗಡೆ, ಸೆಕೆಂಡ್ ಪ್ರಿಫರೆನ್ಸ್ 1,500, ಥರ್ಡ್ ಪ್ರಿಫರೆನ್ಸು 2,000 ರ್ಯಾಂಕಿಗೆ ಒಳಗಡೆ ಇತ್ತಂದರೆ ಅವ್ರಿಗೆ ಪ್ರಿಫರ್ ಮಾಡಿ ಸ್ಕಾಲರ್ಶಿಪ್ ಕೂಡ ನೀಡ್ತಾ ಹೋಗ್ತಾರೆ. ಆಯ್ಕೆ ವಿಧಾನ ಏನಪ್ಪ, ಮೊದಲನೇದಾಗಿ 2025 ಸಾಲಿನ SSLC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅರ್ಹತಾ ಪರೀಕ್ಷೆಯನ್ನು ಕೂಡ ಕಂಡಕ್ಟ್ ಮಾಡ್ತಾರೆ. PUC ಡಿಗ್ರಿ ಮಾಡೋರಿಗೆ ಯಾವುದೇ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಇರೋದಿಲ್ಲ. ಓನ್ಲಿ SSLC ಮೇಲೆ ಇದ್ದವ್ರಿಗೆ ಮಾತ್ರ ಒಂದು ಎಲಿಜಿಬಿಲಿಟಿ ಟೆಸ್ಟ್ ನೀಡ್ತಾರೆ. ವಿದ್ಯಾರ್ಥಿಗಳಿಗೆ ಒಂದು ಇಂಟರ್ವ್ಯೂ ಕೂಡ ಇರುತ್ತೆ, ಸಂದರ್ಶನ ಇರುತ್ತೆ. ಮನೆಗಳಿಗೆ ಭೇಟಿ ಮತ್ತು ಪರಿಶೀಲನೆ ಮತ್ತು ಅಭಿಪ್ರಾಯ ಸಂಗ್ರಹ ಅಂದರೆ ವಿದ್ಯಾರ್ಥಿಗಳು ಆರ್ಥಿಕ ಹಿಂದುಳಿದಾರೋ ಮತ್ತು ಅವ್ರ ಜೊತೆಗೆ ಕರೆಕ್ಟಾಗಿದ್ದಾರೋ ಇಲ್ಲೋ ಮತ್ತು ಅವ್ರದ್ದು ಯಾವ ಊರು ಏನು ಮತ್ತು ಕರೆಕ್ಟಾಗಿದೆ ಇಲ್ಲೋ ಅದನ್ನೆಲ್ಲನೂ ಕೂಡ ಏನಂದರೆ ಅಥೆಂಟಿಕೇಷನ್ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಅನಾಥ ತಂದೆ ತಾಯಿ ಇಲ್ಲದ ಮಕ್ಕಳು, ಮಾಜಿ ದೇವದಾಸಿ ಮತ್ತು ದಿನಗೂಲಿ, ಸಣ್ಣ ರೈತ, ಬೀದಿ ಬದಿ ವ್ಯಾಪಾರ ಕುಟುಂಬದವರಿಗೆ ಹಾಗೂ ಸರ್ಕಾರಿ ಕಾಲೇಜು, ಸರ್ಕಾರಿ ಕೊಟ್ಟ ಪ್ರವೇಶ ಪಡೆದವರಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ ಮತ್ತು ಉಳಿಕಿದವರಿಗೆ ಕೂಡ ಆಫ್ಟರ್ ಸೆಕೆಂಡ್ ಪ್ರಿಫರೆನ್ಸ್ ಕೂಡ ಕೊಡ್ತಾ ಹೋಗ್ತಾರೆ. ಅರ್ಹತಾ ಪರೀಕ್ಷೆನ ಜುಲೈ 13, 2025 ರವಿವಾರ ಸಮಯ ಬೆಳಗ್ಗೆ 9:30ಕ್ಕೆ KJ ಸೋಮಯ್ಯ ಆಂಗ್ಲ ಮಾಧ್ಯಮ ಶಾಲೆ ಸಮೀರ್ವಾಡಿಯಲ್ಲಿ ನಡೆಸ್ತಾರೆ. ಮತ್ತು ಅದ್ರ ಜೊತೆಗೆ ಪರೀಕ್ಷೆ ವಿಧಾನವನ್ನು ಕೂಡ ಏನಪ್ಪ ಅಂದರೆ ಸ್ಮಾರ್ಟ್ಫೋನಲ್ಲಿ ಮುಖಾಂತರ ನೀವು ಮನೆಯಲ್ಲಿ ಕೂತ್ಕೊಂಡು ಎಕ್ಸಾಮ್ ಕೂಡ ಅಟೆಂಡ್ ಆಗಬೇಕಾಗುತ್ತೆ. ಪರೀಕ್ಷಾ ಕೊಟ್ಟರೆ ನೇರವಾಗಿ ನೀವು ತರುವ ಸ್ಮಾರ್ಟ್ಫೋನ್ಗೆ ಕಳಿಸ್ತೀವಿ. ಅದರಿಂದ ಕಡ್ಡಾಯವಾಗಿ ಏನಪ್ಪ ಅಂದರೆ ನೀವು ಬ್ಯಾಟ್ರಿ ಚಾರ್ಜ್ ಆಗಿರ್ತಕ್ಕಂಥ ಸ್ಮಾರ್ಟ್ಫೋನ್ ತೊಗೊಂಬಂದು ಅಲ್ಲಿ ಆಟೋಮೆಟಿಕ್ಲಿ ಆನ್ಲೈನ್ ಮುಖಾಂತರ ಎಕ್ಸಾಮ್ ನಡೀತಾ, ಅದು ಸ್ಮಾರ್ಟ್ಫೋನ್ ಮುಖಾಂತರ ನೀವು ಎಕ್ಸಾಮ್ ನಡೀತಾರೆ. ಮತ್ತು ಹಾಲ್ ಟಿಕೆಟ್ನು ಕೂಡ ಅದರಲ್ಲಿ ಕಂಡೀಷನ್ಸ್ ಕೂಡ ಕೊಡ್ತಾ ಹೋಗ್ತಾರೆ. ಅಂದರೆ ನಿಮಗೇನಪ್ಪ ಅಂದರೆ ಒಂದು ಯೂಸರ್ ID, ಪಾಸ್ವರ್ಡ್ ಮತ್ತು ಡೌನ್ಲೋಡ್ ಹಾಲ್ ಟಿಕೆಟ್ ಎಲ್ಲ ಆಪ್ಷನ್ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಏನು ಕಂಡೀಷನ್ಸು, ಯಾವ ಥರ ಎಕ್ಸಾಮ್ ಬರೀಬೇಕು ಏನೋಣ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಆನ್ಲೈನಲ್ಲಿ ಮೊದಲು ಎಲ್ಲ ಕಂಡೀಷನ್ಸ್ನ ಕಡ್ಡಾಯವಾಗಿ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕು. ಮತ್ತು SSLC PUC ಡಿಗ್ರಿ ಅಂಕಪಟ್ಟಿ ಮತ್ತು ಕುಟುಂಬ ಸದಸ್ಯರು ಮತ್ತು BPL ಕಾರ್ಡು, ಆದಾಯ ಇತರೆ ಸಲ್ಲಿಸಿದ ಅರ್ಜಿ ಪ್ರತಿಯನ್ನು ಏನಪ್ಪ ಅಂದರೆ ನೀವು ತೆಗೆದಿಟ್ಕೋಬೇಕಾಗುತ್ತೆ. SSLC ಪೂರೈಸತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, ಕಡ್ಡಾಯವಾಗಿ ಕೂಡ ತೊಗೊಂಬರಬೇಕಾಗುತ್ತೆ ಇಂಟರ್ವ್ಯೂಗೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವೃತ್ತಿಪರ ಶಿಕ್ಷಣ ಕೋರ್ಸ್ಗೆ ಅಡ್ಮಿಷನ್ ಮಾಡುವಂಥ PUC ಡಿಗ್ರಿಗೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ಯಾವುದೇ ಒಂದು ಎಂಟ್ರೆನ್ಸ್ ಟೆಸ್ಟ್ ಇರೋದಿಲ್ಲ. ಅವ್ರು ಡೈರೆಕ್ಟಾಗಿ ಅವ್ರ ರ್ಯಾಂಕಿಗೆ ಅನುಗುಣವಾಗಿ ಅವ್ರಿಗೆ ಸೆಲೆಕ್ಟ್ ಮಾಡಿಕೊಂಡು ಅವ್ರದ್ದು ಏನಪ್ಪ ಅಂದರೆ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ ಡಿಪೆಂಡಿಂಗ್ ಅಪಾನ್ ರ್ಯಾಂಕು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಮೊಬೈಲ್ ಸಂಖ್ಯೆಗೆ ಇಮೇಲು ಮತ್ತು ಮೊಬೈಲ್ಗೆ ಏನಪ್ಪ ಅಂದರೆ SMS ಕೂಡ ಕಳಿಸ್ತಾರೆ. ನೀವು ಸೆಲೆಕ್ಟ್ ಆಗಿದ್ದೀರಲ್ಲ ಮತ್ತು ಅದ್ರ ಜೊತೆಗೆ ನಿಮ್ಮ ಯೂಸರ್ ID, ಪಾಸ್ವರ್ಡ್, ಎಕ್ಸಾಮ್ ಡೇಟ್ ಏನಿದೆ ಎಲ್ಲನೂ ಕೂಡ SMS ಬರ್ತಾ ಹೋಗುತ್ತೆ. ಅಪೂರ್ಣ ಮತ್ತು ಇನ್ನದರಿಂದ ಮಾಹಿತಿಗಳು ಬರತಕ್ಕಂಥ ಅರ್ಜಿನ ಯಾವುದೇ ಕಾರಣಕ್ಕೂ ಕೂಡ ಕಂಡೀಷನ್ಸ್ನ ತೊಗೊಳೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಯೋಜನೆ ಲಾಭ ಪಡಿತಾ ಇರ್ತಕ್ಕಂಥ ಆನ್ಲೈನಲ್ಲಿ ಮರಳಿ ಅರ್ಜಿ ಸಲ್ಲಿಸಬಾರ್ದು ಮತ್ತು ಅವರಿಗೆ ಕಂಟಿನ್ಯೂ ಆಗುತ್ತೆ ಮುಗಿಯೋವರೆಗೂ ಕೂಡ.
ಒಂದು ಸಾರಿ ಸೆಲೆಕ್ಟ್ ಆದರೆ ನಿಮ್ಮ ಡಿಪ್ಲೊಮಾ ಡಿಗ್ರಿ ಯು ಜಿ ಪಿ ಜಿ ಮುಗಿಯೋರಿಗೆ ಕೂಡ ನಿಮ್ಗೆ ಕಂಟಿನ್ಯೂ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ 24-25 ಸಾಲಿನ ಸೆಕೆಂಡ್ PUC ಅಂತಿಮ ವರ್ಷದ ಡಿಗ್ರಿಗೆ ಹೆಲ್ಪ್ ಎ ಚೈಲ್ಡ್ ಶಿಷ್ಯವೇತನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಮುಂದಿನ ಕೋರ್ಸ್ಗೆ ಶಿಕ್ಷಣ ಬೇಕಾದಲ್ಲಿ ಕಡ್ಡಾಯವಾಗಿ ಶಿಕ್ಷಣ ಮುಂದುವರಿಕೆ ಅಂದರೆ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ರಿನ್ಯೂವಲ್ ಅಂತ ಬರುತ್ತೆ, ಅವ್ರು ಮಾಡಬೇಕು. ಹೊಸದಾಗಿ ಅರ್ಜಿ ಸಲ್ಲಿಸೋರು ಮಾತ್ರ ಆನ್ಲೈನ್ ಮುಖಾಂತರ ಫ್ರೆಶ್ ಅಪ್ಲಿಕೇಶನು ರಿನ್ಯೂವಲ್ ಮಾಡ್ಕೊಂಡು ಪ್ರತಿ ವರ್ಷ ಕೂಡ ರಿನ್ಯೂವಲ್ ಮಾಡ್ಕೋಬೋದು. ಅವ್ರಿಗೆ ಯಾವುದೇ ಒಂದು ಎಕ್ಸಾಮಿನೇಷನ್ ಕೂಡ ಇರೋದಿಲ್ಲ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಜುಲೈ 5, 2025 ಆಗಿದೆ. ಮತ್ತು ಅದ್ರ ಜೊತೆಗೆ ಹೆಚ್ಚಿನ ಮಾಹಿತಿಗೆ helpachchild.in ವೆಬ್ಸೈಟ್ ಕೂಡ ಮಾಡ್ಬೋದು. ಆ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಹೆಚ್ಚಿನ ಮಾಹಿತಿಗಾಗಿ ಏನಪ್ಪ ಅಂದರೆ ನೀವು 08350260046 ಅಥವಾ 4748ಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಸಂಯೋಜಕರು ಕೂಡ ಭೇಟಿ ಆಗ್ಬೋದು. ನೀವು ಸೋಮಯ್ಯ ಗ್ರಾಮೀಣ ವಿಕಾಸ ಕೇಂದ್ರ ಸಮೀರೋಡಿಗೆ ಹೋಗಿ ಡೈರೆಕ್ಟಾಗಿ. ಸೊ ಹಾಗಾಗಿ ಆನ್ಲೈನ್ ಮುಖಾಂತರ ಅರ್ಜಿನ ಮಾತ್ರ ನೀವು ಸಲ್ಲಿಸಬೇಕು ಅಂತ ಕೂಡ ಕ್ಲಿಯರಾಗಿ ಹೇಳಿದ್ರೆ ಆ ವೆಬ್ಸೈಟ್ನ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೇ ವೆಬ್ಸೈಟು. ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ. ಸೊ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಅಪ್ಲಿಕೇಶನ್ ಅಂತ ಇದ್ರೆ ಇನ್ಸ್ಟ್ರಕ್ಷನ್ಸ್ ಕನ್ನಡ ಮತ್ತು ಅದ್ರ ಜೊತೆಗೆ ಎಲ್ಲ ಇದೆ. ಸೊ ಹಾಗಾಗಿ ನೀವೆಲ್ಲನೂ ಕೂಡ ಏನಂದರೆ ನಿಮ್ಮ ಡೀಟೇಲ್ಸ್ನ ಕೂಡ ಇಲ್ಲಿ ಭರ್ತಿ ಮಾಡಬೇಕಾಗುತ್ತೆ. ಎಲಿಜಿಬಿಲಿಟಿ ಕಂಡೀಷನ್ಸ್ ಏನೇನೋ ಕೂಡ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸು, ನಿಮಗೆ ಎಕ್ಸಾಮ್ ಸೆಂಟರ್ ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ಸ್ಟೂಡೆಂಟ್ಸ್ ಮಹಾರಾಷ್ಟ್ರದವ್ರಿಗೆ ಎಲ್ಲಿರುತ್ತೆ, ಕರ್ನಾಟಕದವ್ರಿಗೆ ಯಾವ ಎಕ್ಸಾಮ್ ಸೆಂಟರ್ ಇರುತ್ತೆ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಮತ್ತು ಇಲ್ಲಿ ಬಂದು ನೀವು I read the ಕಂಟಿನ್ಯೂ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟು ಸೊ ನೀವೇನು ಮಾಡಬೇಕಂದ್ರೆ ನಿಮ್ಮ ಅಪ್ಲಿಕೇಶನ್ ಕೂಡ ಇಲ್ಲಿ ಸಬ್ಮಿಟ್ ಮಾಡ್ಕೋಬೇಕಾಗಿದೆ. ಅದರ ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸೊ ಇವೆಲ್ಲನೂ ಕೂಡ ನೀವು ಕಂಡೀಷನ್ಸ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೆ ಸೊ ಅವ್ರು ಎಲ್ಲರೂ ಕೂಡ ಇದಂದರೆ ಸೊ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ 2025-26 ವಿಲ್ ಓಪನ್ ಸೂನ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾಳೆಯಿಂದ ಸ್ಟಾರ್ಟ್ ಆಗ್ಬೋದು. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾಯ್ತಾ ಇದ್ದಾರೆ. ಸೊ ಕೂಡಲೇ ಅರ್ಜಿನ ಕೂಡ ಸಲ್ಲಿಸಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಇನ್ಫಾರ್ಮ್ ಮಾಡಿ. ಒಂದು ಸರಿ ಅಪ್ಲಿಕೇಶನ್ ಸ್ಟೇಟಸ್ ಬಂತಂದರೆ ಅದನ್ನು ನೀವು ಹಾಕಿ ಚೆಕ್ ಮಾಡ್ಬೋದು, ಸ್ಟೇಟಸ್ ಏನೇ ಸೆಲೆಕ್ಟ್ ಆಗಿದೆಯೋ ಅಥವಾ ಏನನ್ನು ಕೂಡ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಸರ್ ಯಾವುದಾದ್ರು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಇದಾವೋ ಏನೋ ಅಂತ. ಸೊ ಹಾಗಾಗಿ ಇದು ಸೊ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಆ್ಯಂಡ್ ಇಷ್ಟ ಆಗಿದೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.